ತುಮಕೂರಿನಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಕೈದಾಳವು ಅಮರಶಿಲ್ಪಿ ಜಕಣಾಚಾರ್ಯ ಊರಾಗಿದೆ. ಇಲ್ಲಿ ದೇವಶಿಲ್ಪವು ಭೂಮಿಗಿಳಿದು ಬಂದಂತಿರುವ ಒಂದು ಸುಂದರ ದೇವಾಲಯವಿದೆ. ಅದುವೇ ಚೆನ್ನಕೇಶವ ದೇವಾಲಯ. ಈ ದೇವಾಲಯವು ಅಮರಶಿಲ್ಪಿ ಜಕಣಾಚಾರ್ಯ ನಿರ್ಮಿಸಿದ ಕೊನೆಯ ದೇವಾಲಯ ಎಂದು ಹೇಳಲಾಗುತ್ತಿದೆ. ಈ ದೇವಾಲಯದಲ್ಲಿ ಜಕಣಾಚಾರ್ಯು ಬೇಲೂರಿನಲ್ಲಿ ತಾನು ಕತ್ತರಿಸಿಕೊಂಡಿದ್ದ ಬಲಗೈಯನ್ನು ಮರಳಿ ಪಡೆದನು ಎಂಬ ಇತಿಹಾಸವಿದೆ. ಹೀಗಾಗಿ ಕ್ರೀಡಾಪುರ ಎಂದು ಕರೆಸಿಕೊಳ್ಳುತ್ತಿದ್ದ ಈ ಊರಿಗೆ ಕೈದಾಳ ಎಂಬ ಹೆಸರು ಬಂದಿತ್ತು. ಈ ದೇವಾಲಯದಲ್ಲಿರುವ ಸುಮಾರು 5.5 ಅಡಿ ಎತ್ತರದ ಕಪ್ಪು ಕಲ್ಲಿನಿಂದ ಮಾಡಿದ ಚೆನ್ನಕೇಶವನ ವಿಗ್ರಹವು ಎಂಥವರನ್ನು ಆಶ್ಚರ್ಯಚಕಿತವಾಗಿ ಮಾಡುತ್ತದೆ. ಈ ಸುಂದರ ಮೂರ್ತಿಯು ಬೇಲೂರಿನ ಚೆನ್ನಕೇಶ್ವರ ಸ್ವಾಮಿಯ ರೂಪದಲ್ಲಿಯೇ ಈ ದೇವಸ್ಥಾನವಿದೆ. ಅಮರಶಿಲ್ಪಿ ಜಕಣಾಚಾರ್ಯವರು ಕೆತ್ತಿದ ಕೊನೆಯ ವಿಗ್ರಹ ಮತ್ತು ಅವರ ನಿರ್ಮಾಣದಲ್ಲಿ ಅಥವಾ ಅವರ ಆಳ್ವಿಕೆಯಲ್ಲಿ ಅಂದು ಅಲ್ಲಿ ಕಳೆದುಕೊಂಡ ಕೈಯು ಇವರಿಗೆ ಕೈ ದಳವಾಗಿ ಸಿಕ್ಕಿದೆ. ಹಾಗಾಗಿ ಈ ಊರಿಗೆ ಹಿಂದೆ ಇದ್ದ ಹೆಸರನ್ನು ಬದಲಾಯಿಸಿ ಪ್ರಸ್ತುತ ಕೈದಳ ಎಂದು ಕರೆಯುತ್ತಾರೆ. ಸುತ್ತಲೂ ಒಳ್ಳೆಯ ರೀತಿಯ ವಾತಾವರಣವಿದೆ ಮತ್ತು ಈ ಕಪ್ಪು ಶಿಲೆಯ ಈ ವಿಗ್ರಹ 5.5 ಅಡಿ ಎತ್ತರದಲ್ಲಿ ಇದೆ. ಭೂಮಿಯಿಂದಲೇ ಧರೆಗೆ ಇಳಿದು ಬಂದ ಭಗವಂತನ ರೀತಿ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯವಿದೆ. ಈ ದೇವಾಲಯವು ಒಂದು 200 ಅಡಿ ಆವರಣದಲ್ಲಿದೆ. 150 ಅಡಿ ಆವರಣದಲ್ಲಿ ದೇವಾಲಯ ನಿರ್ಮಾಣವಾಗಿದೆ. ಇದು ಪ್ರಸ್ತುತ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ತುಮಕೂರಿನಿಂದ 4.5 ಕಿಲೋಮೀಟರ್ ದಕ್ಷಿಣಾಭಿಮುಖವಾಗಿ ದೇವಸ್ಥಾನವು ನಿರ್ಮಾಣವಾಗಿದೆ. ಇದು ವಿಶ್ವಪ್ರಸಿದ್ಧ ಭಾರತ ಇತಿಹಾಸ ಪ್ರಸಿದ್ಧ ಅಮರಶಿಲ್ಪಿ ಜಕಣಾಚಾರ್ಯವರು ನಿರ್ಮಿಸಿದ ಕೊನೆಯ ದೇವಾಲಯವಾಗಿದೆ. ಎಲ್ಲರೂ ಒಮ್ಮೆ ಭೇಟಿ ಕೊಡಿ, ನೋಡಿ. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಇತಿಹಾಸವನ್ನು ಉಳಿಸಿ ಬೆಳೆಸಿ ಮತ್ತು ನೋಡುಗವರಿಗೆ ಹೇಳಿ. ತುಂಬ ಚೆನ್ನಾಗಿದೆ. ಸುತ್ತಲೂ ಒಳ್ಳೆಯ ವಾತಾವರಣವಿದೆ. ನೀವು ಆರಾಮಾಗಿ ಒಂದಿನ ಹೋಗಿ ಬನ್ನಿ, ನೋಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದು ಸಲ ಅಲ್ಲ, ಮೇ ಬಿ ನೀವು ಹೋಗ್ತಾಯಿದ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ. ನೀವು ಹೋಗಿ ನೋಡಿ, ಆನಂದಿಸಿ, ಅರಿಸಿ. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ, ನಮ್ಮ ಇತಿಹಾಸದ ಬಗ್ಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ತಿಳಿದುಕೊಳ್ಳಿ. ಧನ್ಯವಾದಗಳು. ಹಿಂಗೆ ಆಯಿ, ನಿನ್ನ ಹೆಸರೇನು? ಎಷ್ಟು ವರ್ಷ? ಒಂದು 80 ಆಯ್ತಾ? ನಿಂಗೊಂದು 75 ಆಯ್ತಾ? ನೋಡಿ, ಮತ್ತೆ ನೀ ಇಷ್ಟು ವರ್ಷ ನಾವು ಬದುಕಿರ್ತವೆ ಹೆಂಗಪ್ಪ ಹೊಡ್ತಡೆಯವು. ಹಂಗಲ್ಲ ವೀಡಿಯೋದಲ್ಲೆಲ್ಲ ತೋರ್ಸಲ್ಲ ನನಗೆ. ಚೆನ್ನಾಗಿದ್ದೀರಲ್ಲ ಎಲ್ಲ ಆರೋಗ್ಯವಾಗಿ. ಕಣ್ಣು ಹಂಗ ಮಾತಾಡ್ತಿರ್ತ ಉಂಡಿ ದರ್ಗಿಸ್ತಿಯಲ್ಲ ಸಾಕು. ಹೌದಾ? ಹಾಗಾಗಿ ಇವತ್ತಿನಲಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 3 ಪ್ಲೇಸ್ನ ಮೇ ಬಿ ಒಂದು 600 ರೂಪಾಯಿ ನೋಡ್ಬೋದು. ಸುಮ್ಮನೆ 100 ರೂಪಾಯಲ್ಲಿ ಕುಡ್ದು ತಿಂದು ಹುಡುಗಿಯರಿಗೆ ಖರ್ಚು ಮಾಡೋ ಬದಲು ಒಬ್ಬರೇ ಏಕಾಗಿ ಬನ್ನಿ. ಇಂಥ ಒಳ್ಳೆ ಆಟೋ ಬ್ರದರ್ ಸಿಗ್ತಾರೆ. ಬಂದು ಯೂಟ್ಯೂಬ್ ವೀಡಿಯೋ ಮಾಡೋದಾದರೂ ಮಾಡಿ, ಲಾಗಾದರೂ ಮಾಡಿ, ಒಟ್ಟಿನಲ್ಲಿ ಎಂಜಾಯ್ ಮಾಡಿ. ಒಬ್ಬರೇ ಬನ್ನಿ, ಒಂದೇ ದಿನದಲ್ಲಿ ನೋಡಿಕೊಂಡು ಆರಾಮಾಗಿ ಊರಿಗೆ ಹೋಗ್ಬೋದು. ಶಿವಮೊಗ್ಗ, ಭದ್ರಾವತಿ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಕಡೂರು, ಚಿಕ್ಕಮಂಗ್ಳೂರು, ಬೀರೂರು ಇಲ್ಲಿಂದ ಬಂದರೂ ಒಂದೇ ದಿನದಲ್ಲಿ
ಬಂದು ಮುಗಿಸ್ಕೊಂಡು ನೋಡಿ ಹೋಗ್ಬೋದು. ಮೈಸೂರು ಮಂಡ್ಯ ಆ ಕಡೆಯಿಂದನೂ ಬರ್ಬೋದು ಬೇಕಾದ್ರೆ. ಹಾಂ ಅಂದರೆ ನಾನು ಈ ಕಡೆಯವರು ನನಗೆ ಫ್ರೆಂಡ್ಸ್ ಇರೋದಲ್ವಾ ಅವ್ರಿಗೆ ಹೇಳ್ತಾ ಇದ್ದೀನಿ. ನಿಮ್ದು ಯಾವ್ದು ಚಿಕ್ಕಮಂಗ್ಳೂರು ನಮ್ಮದು. ಚಿಕ್ಕಮಂಗ್ಳೂರು ಕಡೆಯಿಂದನಾ? ಹಾಂ, ಮೈಸೂರು ಮಂಡ್ಯ ಆ ಕಡೆಯಿಂದನೂ ಬಂದು ಇದೊಂಥರ ಸೆಂಟ್ರ್ ಪ್ಲೇಸ್ ಅಲ್ವಾ. ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಕಡೆಯಿಂದನೂ ಬಂದು ಒಂದೇ ದಿನದಲ್ಲಿ ತುಂಬ ಒಳ್ಳೆ ಪ್ಲೇಸ್ನ ನೋಡೋಗ್ಬೋದು. ಹಿಸ್ಟಾರಿಕಲ್ ಪ್ಲೇಸ್ ಇದೆ, ಲವರ್ ಪಾಯಿಂಟ್ಸ್ ಇದೆ, ನಿಮ್ಗೆ ತುಂಬ ಎಂಜಾಯ್ ಮಾಡ್ಬೋದು. ಎಂಜಾಯ್ ಅನ್ನೋದ್ರಿಂದ ಒಳ್ಳೆ ಪೀಸ್ ಮೈಂಡ್ ಸಿಗುತ್ತೆ. ಗೂಳೂರು ಗಣೇಶ ಸರ್ ಈ ಕಡೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಗೂಳೂರು ಗಣಪತಿನೂ ನೋಡ್ಕೊಂಡು ಹೋಗ್ಬೋದು. ಇದೆಲ್ಲರಿಗೂ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ನೀವು ಬಂದಿದ್ರಿಂದ ಇದು ನಮಗೂ ಖುಷಿನೇ. ಒಂದ್ಸಲ ಗೂಳೂರು ಗಣಪತಿ ವಿಸಿಟ್ ಮಾಡೋದು. ಹಂಗೆ 4 ಪ್ಲೇಸು ಒಂದೇ ದಿನದಲ್ಲಿ 4 ಪ್ಲೇಸ್ ನೋಡ್ಬೋದು. ಬ್ರದರ್ ನಿಮ್ಮ ನೇಮ್? ಧನುಷ್ ಅಂತ. ಥ್ಯಾಂಕ್ ಯು ಬ್ರದರ್. ಬ್ರದರ್ ಯಾವ್ದು ಹೇಳಿ ನಿಮ್ದು? ವಿನಯ್ VINAY SHETTY 3514. ಇದು 22ನೇ ವಿಡಿಯೋ ಗೈಸ್. ಮೇ ಬಿ 75 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಇನ್ನೆರಡು ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ನ ಮಾಡ್ಕೋತೀನಿ. ಇದು ನನಗೆ ತೊಗೊತಾರೆ ಚಾಲೆಂಜ್. ಬಾಯ್ ಗೈಸ್. ಚಪ್ಪಲಿ ತೊಗೊಂಡೆ, ಒಂದು ಜೊತೆ ತೊಗೊಂಡು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಅಣ್ಣ ನನಗೆ ಪರಿಚಯ ಇರೋದ್ರಿಂದ ಅವರೇ ರೈಲ್ವೆ ಸ್ಟೇಷನ್ ಡ್ರಾಪ್ ಆಗ್ತಿದ್ದಾರೆ. 3:50 ಟ್ರೈನ್ ಇದೆ, 3:43 ಇವಾಗ. ನೋಡಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ಒಂಥರ ಖುಷಿ ಆಯಿತು. ಬಿಕಾಸ್ ಸೆಲೆಕ್ಷನ್ ಸ್ಲಿಪ್ಪರ್ ತೊಗೊಂಡೆ ಅಲ್ವಾ. ಈಗೇನು ಹೋದ ತಕ್ಷಣ ಸಿಗುತ್ತಾ ಟಿಕೆಟ್ ತೊಗೊಳ್ಳೋದು, ಇದು ಒಂದೇ ಪ್ಲಾಟ್ಫಾರ್ಮ್ ಇರೋದು.